ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಇವತ್ತು ಪುರಾಣ ಪಾತ್ರದ ಪರಿಚಯದಲ್ಲಿ ತುಂಬಾ ವಿಭಿನ್ನವಾಗಿರುವಂತಹ ಒಬ್ಬ ಋಷಿಯ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ವಿಶ್ವಾಮಿತ್ರ ಋಷಿಗಳ ಬಗ್ಗೆ ನೀವು ಕೇಳಿದ್ದೀರಿ, ಅವರ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ಅವರ ವಿದ್ಯಾರ್ಥಿ ಶಿಷ್ಯ ಅಂತ ಸಾಕಷ್ಟು ಜನ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅವರ ಮಗ ಅಂತ ಹೇಳಿ. ಅದೇನೇ ಆಗಿರಲಿ, ಆ ವಿಶೇಷವಾದಂತಹ ತುಂಬ ವಿಭಿನ್ನವಾಗಿರುವಂತಹ ಋಷಿಯೇ ಗಲವ ಋಷಿ ಅಂತ. ಅವರು ಯಾವಾಗಲೂ ಅವರ ನಡುವಿಗೆ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಹಾಕ್ಕೊಂಡು ಕುಳಿತುಕೊಳ್ತಾ ಇದ್ರಂತೆ. ಅವ್ರು ಮತ್ತೆ ಹೇಳ್ತಾ ಇದ್ರು, ತನ್ನ ಕಷ್ಟವನ್ನು ಯಾರು ನೀಗಿಸ್ತಾರೋ ಅವರ ಸೇವಕನಾಗ್ತೀನಿ ಅಂತ. ಮುಂದೆ ಅವರ ಕಷ್ಟವನ್ನು ಯಾರು ನೀಗಿಸ್ತಾರೆ ಗೊತ್ತಾ? ಮತ್ತೆ ಗಲವ ಋಷಿ ಅನ್ನೋ ಹೆಸರು ಕೂಡ ಏನಕ್ಕೆ ಅವರಿಗೆ ಬಂತು ಗೊತ್ತಾ? ಒಂದು ದೊಡ್ಡ ಕಥೆ ಇದೆ ಇದಕ್ಕೆ ಸಂಬಂಧಪಟ್ಟಿರೋದು. ಆದರೆ ಇವರ ಕಷ್ಟವನ್ನು ನೀಗಿಸಿದ್ದು ಸತ್ಯವ್ರತ ಅನ್ನುವಂತಹ ರಾಜ. ನಂತರ ಆತ ಹಗ್ಗವನ್ನು ಬಿಡಿಸ್ತಾನೆ. ಹಗ್ಗ ಕಟ್ಕೊಳ್ತಾ ಇದ್ದಿದ್ರಿಂದ ಅವರು ಗಲವ ಅನ್ನೋ ಹೆಸರು ಬಂತು. ಮತ್ತು ಅವ್ರು ಹೇಳ್ತಾರೆ, ಅವರ ತಾಯಿ ಕುತ್ತಿಗೆಗೆ ಹಗ್ಗ ಕಟ್ಟಿ ಇನ್ನೇನು ಮಾರಿಬಿಡ್ತಿದ್ರು ಅನ್ನುವಂಥ ಘಟನೆಯು ಕೂಡ ಬಂದಿತ್ತಂತೆ. ನಂತರ ಗಲವ ಅನ್ನೋ ಹೆಸರು ಬಂತು ಅಂತ. ಮತ್ತೊಂದು ಪ್ರತೀತಿಯಲ್ಲಿ ವಿಶ್ವಾಮಿತ್ರ ಮುನಿಗಳು ಈ ಶಿಷ್ಯನ ತುಂಬ ಇಷ್ಟಪಟ್ಟಿರ್ತಾರೆ, ಇವರ ಸೇವೆ ನೋಡಿ ತುಂಬ ಸಂತೋಷಪಟ್ಟಿರ್ತಾರೆ. ಗುರುದಕ್ಷಿಣೆಯನ್ನು ಕೇಳಿದಾಗ ಗಲವ ಋಷಿಗಳು ಅವರು ಏನೂ ಬೇಡ ಅಂತ ಕೇಳ್ತಾರೆ. ತುಂಬ ಕೇಳಿದ್ರಿಂದ ವಿಶ್ವಾಮಿತ್ರರಲ್ಲಿ ಗಲವ ಋಷಿ ಏನಾದರೂ ಒಂದು ಗುರುದಕ್ಷಿಣೆ ಕೊಡಬೇಕು, ನೀವು ಏನು ಬೇಕು ಅಂತ ಕೇಳಿದಾಗ 800 ಶ್ವೇತವರ್ಣದ ಕುದುರೆಗಳು ಬೇಕು. ಆದರೆ ಅದರಲ್ಲಿ ಏನು ವಿಶೇಷ ಅಂದರೆ, ಆ ಕುದುರೆಗಳಿಗೆ ಇರುವಂಥ 2 ಕಿವಿಯಲ್ಲಿ 1 ಕಿವಿ ಕಪ್ಪು ಆಗಿರಬೇಕು. ಜಗತ್ತಿನಲ್ಲಿ ಇಂತಹ ಕುದುರೆಗಳು ಸಿಗೋದು ತುಂಬಾ ವಿಶೇಷ, ಮತ್ತು ಅದು ಇದ್ದಿದ್ದು ಕೆಲವರಲ್ಲಿ ಮಾತ್ರ. ನಂತರ ಅವರು ಯಯಾತಿ ರಾಜನಲ್ಲಿ ಹೋಗ್ತಾರೆ. ಹೀಗೆ ಕಥೆ ಎಲ್ಲ ಮುಂದುವರಿಯುತ್ತೆ. ನಂತರ ಈ ಎಲ್ಲ ತೊಂದರೆಗಳನ್ನು ನೀಗಿಸಿದ್ದು ಸತ್ಯವ್ರತ. ಸೊಂಟಕ್ಕೆ ಯಾವಾಗಲೂ ಕೂಡ ಅವರು ಹಗ್ಗವನ್ನು ಕಟ್ಕೊಳ್ತಾ ಇದ್ರು, ಮತ್ತು ಕುತ್ತಿಗೆಯೂ ಕೂಡ ಹಗ್ಗವನ್ನು ಹಾಕಿದ್ರು ಅಂತ ಒಂದು ಕಥೆಯಲ್ಲಿ ಹೇಳಿರೋದ್ರಿಂದ ಇವರ ಹೆಸರು ಗಲವ ಅನ್ನುವಂಥ ಹೆಸರು ಬಂತು. ಹಗ್ಗದಿಂದ ಕಟ್ಟಿರ್ತಕ್ಕಂಥವನು ಅನ್ನುವಂಥ ಅರ್ಥ ಬರುತ್ತೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.